ನಿಮ್ಮ ಈ ನಮ್ಮ ಕಳಸ ತಾಲೂಕಿನ ಭಾಗಗಳಲ್ಲಿ ಹಾ. ಈ ತರ ಒಂದು ಕಲೆಗಾರನ ನಾವು ನೋಡಿರ್ಲಿಲ್ಲ. ಹೌದು ಬಟ್ ನಿಮ್ಮಿಂದ ನಾವು ನೋಡ್ತಾ ಇದ್ದೀವಿ. ಹೌದು ಹೌದು. ಇದು ಹೇಗ್ ಬಂತು ಸರ್? ಅಲ್ಲ, ಹೀಗೆ ಒಂದೊಂದು ಮಾಡ್ತಾ 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 ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬಂತು. ಅದ್ ಮಾಡ್ಕೊಂಡು ಹೋದೆ, ಅದು ಸಕ್ಸಸ್ ಆಯ್ತು. ಮತ್ತೆ ಪ್ರೋತ್ಸಾಹ ಕೂಡ ಕೊಟ್ರು ಜಾನಕಿ ಮೇಡಮ್ ಅವರು, ಮನೆಯವರೆಲ್ಲ ಆ ಥರ ಮಾಡ್ಬೋದು, ಈ ತರ ಮಾಡ್ಬೋದು ಅಂತ. ಹಾಗಾಗಿ ಅದನ್ನ ಮಾಡ್ತಾ ದಿನ ಒಂದೊಂದು ಗಂಟೆ 2 ಗಂಟೆ ಸಂಜೆ ಫ್ರೀ ಟೈಮಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ತರ ನಿಮ್ಮ ಹತ್ರ ಒಂದು ಕಲೆಗೆ ಕಲೆಯನ್ನು ನೋಡಿ ನಮಗೂ ಸ್ವಲ್ಪ ಒಂದು ಕಳಿಸ್ಕೊಡಿ ಅಂತ ಆ ತರ ಏನಾದ್ರು? ತುಂಬಾ ಬೇಡಿಕೆ ಇದೆ, ತುಂಬಾ ಬೇಡಿಕೆ ಇದೆ. ನಮ್ಗೀಗ ಪೀಕ್ ಸೀಸನ್ ಆಗಿರೋದ್ರಿಂದ ತುಂಬಾ ಕೆಲಸಗಳಿದ್ರಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಲಾಸ್ಟ್ ಹಿಂದಿನ ವಾರ ಕಾರ್ಕಳದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ನಾವು ಓದಿ ಶಾಲೆಯಲ್ಲಿ. ಅಲ್ಲಿ ಕೂಡ ಮಕ್ಕಳಿಗೆ ತರಬೇತಿ ಕೊಟ್ಟೆ. ಹಾಗೆ ಅಲ್ಲಿ ಮಹಿಳಾ ಮಂಡಳಿಯಲ್ಲಿ ಕೂಡ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಭುವನೇಂದ್ರ ಶಾಲೆಯಲ್ಲಿ ಕೂಡ ನಮ್ಮ ಭಾವ ಹೇಳಿದ್ರು, ಅಲ್ಲಿ ಕೂಡ ಒಂದಿನ ಟ್ರೈನಿಂಗ್ ಕೊಡ್ಬೇಕು ಅಂತ. ಇದೀಗ ಕೆಲವೊಂದೊಂದು ನೀವು ವಸ್ತುಗಳನ್ನೆಲ್ಲ ಮಾಡ್ತಾ ಇದ್ದೀವಿ, ಅದು ಎಷ್ಟು ಗಂಟೆ ಟೈಮ್ ತಗೊಳುತ್ತೆ? ಮತ್ತೆ ಇದಕ್ಕೆ ನಿಮ್ಮ ತಂದೆನೂ ಕೂಡ ಸಪೋರ್ಟ್ ಇದ್ದಾರೆ, ಮನೆಯವರೆಲ್ಲ ಸಪೋರ್ಟ್ ಇದ್ದಾರೆ, ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಈ ತರ ಒಂದು ನೀವು ತೆಂಗಿನ ಚಿಪ್ಪಲ್ಲೂ ಹೌದು ಹೌದು ಒಂದು ಒಂದು ಭಾವನೆ ಎಲ್ರಿಗೂ ಮೂಡಿದೆ. ಇದು ಸಾಧಾರಣ ಕಳಸ ಜನಗಳಿಗೆಲ್ಲ ಸಾಧಾರಣ ಗೊತ್ತಾಗಿದೆ. ಹೌದು ಹೌದು ಹೌದು. ನೀವು ಆದ್ರೆ ಎದುರುಗಡೆ ತಂದಿಲ್ಲ. ಹೌದು. ಅಲ್ಲಲ್ಲ, ನಿಮ್ಮ ಸಾಹಿತ್ಯ, ಈಗ ಕನ್ನಡ ಸಾಹಿತ್ಯ ಆಗ್ಲಿ, ಹೌದು, ಪರಿಷತ್ನವರೆಲ್ಲ ನನ್ನ ಗುರುತುಪಡಿಸಿ ಈ ಸತಿ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ರು. ಹೌದು ಹೌದು. ಈ ತರ ಇಲ್ಲಿ ನಮ್ಮ ಕಳಸ ಭಾಗದಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲೇ ಇಷ್ಟು ಮಾಡಿದ್ರು ಯಾರು ಇಲ್ಲ. ಇಲ್ಲ. ಹೌದು. ಈಗ ನೀವು ಹೊಸದಾಗಿ ಅಂದ್ರೆ ಈಗ ನೀವು ಮೊದಲು ಬಾರಿಗೆ ಮಾಡಿ ಕೊಟ್ಟಿದ್ಮೇಲೆ ನಮ್ಮ ಕಳಸ ಭಾಗಕ್ಕೆ, ಈಗ ಕಳಸೇಶ್ವರ ದೇವಸ್ಥಾನಕ್ಕೆ ನಮ್ಮ ಗುರುಗಳು ಶೃಂಗೇರಿ ಅವ್ರಿಗೂ ಒಂದು ನೆನಪಿನ ಅವರಿಗೆ ಒಂದು ಕಮ್ಮಂಡಲ ಮತ್ತೆ ತೆಂಗಿನ ಮರ ಫಸ್ಟಿಗೆ ಕೊಟ್ಟೆ. ಆಮೇಲೆ ಶೃಂಗೇರಿಯಲ್ಲಿ ನಮ್ಮ ಸಂಘದ ವತಿಯಿಂದ ಹೋದಾಗ ಅವ್ರು ನನ್ ಗುರ್ತಿಡಿದ್ರು, ನೀವು ಕಳಸದವ್ರಲ್ವಾ ಪೂರ್ಣಚಂದ್ರ ಅಂತೇಳಿ. ಗುರ್ತಿಡಿದ್ ಬಿಟ್ಟು ಅವ್ರು ಭಾರಿ ಖುಷಿ ಪಟ್ರು. ಅವ್ರಿಗೆ ಒಂದು ವೀಣೆ ಮತ್ತೆ ಇದು ಕಪ್ಪೆಶಂಕರದ ಮಂಟಪ ಮಾಡಿಕೊಟ್ಟೆ. ಅವ್ರು ಪುನಃ ಅವರ ಕಾರ್ಯಕ್ರಮ ಮುಗಿದ್ಮೇಲೆ ನನ್ನನ್ನು ಕರೆಸಿ ಪುನಃ ನನ್ನ ಕರೆದು ಇದನ್ನ ಕೊಟ್ರು, ಅವ್ರ ಗುರುಗಳಿವರು. ಅಂದ್ರೆ ಇದು ನಮಗೆ ಈಗ ನೀವು ಮಾಡಿ ಕೊಟ್ಟಿದ್ಮೇಲೆ ಅವ್ರು ಏನ್ ಹೇಳಿದ್ರು ಸರ್ ಇದ್ರ ಬಗ್ಗೆ, ಈ ಕಲೆಗೆಲ್ಲ? ಅವ್ರಿಂದ ಆಶೀರ್ವಾದ ಪಡೆದೆ ನಾನು. ಈ ತರ ಹೌದು ಹೌದು ಹೌದು, ಒಳ್ಳೇದಾಗ್ಲಿ. ಹೌದು. ಈಗ ನಿಮಗೆ ಹೊರಗಡೆಯಿಂದ ಅಂದ್ರೆ ನಮ್ಗೆ ಇಂಥದ್ದೊಂದು ಮಾಡ್ಕೊಡಿ ಅಂತ ಏನಾದ್ರು ಹೇಳ್ತಾ ಇದ್ದಾರೆ, ತುಂಬಾ ಬೇಡಿಕೆ ಇದೆ. ಆದ್ರೆ ನಾನು ಇದನ್ನ ದುಡ್ಡಿಗೆ ಮಾರಬಾರ್ದು ಅಂತ ಇದ್ದೀನಿ. ಒಂದು ಕಲೆನ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು, 4 ಜನ ಕಲಿಬೇಕು. ದುಡ್ಡಿಗೆ ಮಾರಿದ್ರೆ ಅದು ವ್ಯಾಲ್ಯೂ ಇಲ್ಲ. ಹೌದು 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 ಹೌದು. ಮತ್ತೆ ಸಾಧಾರಣ ನಾನು ಫಂಕ್ಷನ್ ಎಲ್ಲಿ ಹೋದ್ರು ಕೂಡ ಏನಾದ್ರು ಮಾಡಿ ಗಿಫ್ಟ್ ಕೊಡ್ತೀನಿ. ಮತ್ತೆ ಪ್ರತಿ ತಿಂಗಳು ನಮ್ಮ ಬಿಂದು ಮಾಧವ ಸ್ಥಾನಿಕ ಇದ್ರದ್ದು ಮೀಟಿಂಗ್ ಆಗುತ್ತೆ. ಪ್ರತಿ ವಾರ ತಿಂಗಳಲ್ಲೂ ಅದೃಷ್ಟ ಲಕ್ಷ್ಮಿ ಅಂತೇಳಿ ನಾನು ಮಾಡ್ಕೊಡ್ತೀನಿ, ಗಿಫ್ಟ್ ಮಾಡ್ಕೊಡ್ತೀನಿ. ಹೌದು, ಅದೃಷ್ಟ ಲಕ್ಷ್ಮಿ ಅಂತ ಬಂದ ಸದಸ್ಯರಿಗೆ ಯಾವ್ದಾದ್ರು ಒಬ್ರದ್ದು ಚೀಟಿ ಇದ್ ಮಾಡ್ಬಿಟ್ಟು ಅವರಿಗೆ ಒಂದು ಗಿಫ್ಟ್. ಹೌದು 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 ಹೌದು. ವಿಶ್ವ ಬ್ರಾಹ್ಮಣ ಸಮಾವೇಶ ಇದೆ ಪುತ್ತೂರಲ್ಲಿ, ಅಲ್ಲಿ ಕೂಡ ಅಧ್ಯಕ್ಷರು ಕೇಳ್ಕೊಂಡಿದ್ದಾರೆ, ಇದು ಪ್ರದರ್ಶನಕ್ಕೆ ಇಡ್ಬೇಕು ನೀವು ಅಂತ. ಈಗ ಕಳಸ ಭಾಗ ಬಿಟ್ಟು ಈ ಕಳಸ ಭಾಗದಲ್ಲೂ ಮತ್ತೆ ಹೊರ ಇದಕ್ಕೆ ಎಷ್ಟು ಕಡೆ ಹೋಗಿದ್ರಿ ಸರ್ ಈ ತರ ಪ್ರದರ್ಶನ ಮಾಡ್ಲಿಕ್ಕೆ? ಪ್ರದರ್ಶನ ಮಾಡ್ಲಿಕ್ಕೆ ಕಾರ್ಕಳದಲ್ಲಿ, ಕುದುರೆಮುಖದಲ್ಲಿ ಬೇಸಿಗೆ ಶಿಬಿರ ಆಗುತ್ತೆ. ಅಲ್ಲೊಂದು ವಿಕ್ಕಿ ಅಂತ ಹೇಳ್ಬಿಟ್ಟು ಬೆಂಗಳೂರಿನವರು, ಅವರು ಟಿವಿ ಇದು ಯೂಟ್ಯೂಬ್ ಬರುತ್ತೆ. ಕುದುರೆಮುಖದಲ್ಲಿ ಕೂಡ ಒಂದು ಬೇಸಿಗೆ ಶಿಬಿರದಲ್ಲಿ ಮಾಧ್ಯಮದವರು ಕರೆದ್ಬಿಟ್ಟು ಒಂದು ಪ್ರದರ್ಶನ ಹೇಳಿದ್ರು, ಮಾಡಿದ್ದೆ. ಹಾಗೆ ಕಳಸ ಸುತ್ತಮುತ್ತ ತುಂಬಾ ಬೇಡಿಕೆ ಇದೆ, ಎಲ್ಲ ಶಾಲೆಗಳಲ್ಲೂ ಕೇಳ್ತಾ ಇದ್ರೆ ನೀವು ಬನ್ನಿ ಬನ್ನಿ ಅಂತ. ಹಾಗೆ ಎಲ್ಲ ನೋಡ್ಬೇಕು, ಅನುಕೂಲ ಆದಾಗ ಅಲ್ಲಿ ಒಂದು ಅವ್ರಿಗೊಂದು ಟ್ರೈನಿಂಗ್ ಕಳೆದ ದಿನ ಅಂದ್ರೆ ಕೆಲವು ತಿಂಗಳ ಹಿಂದೆ ನವರಾತ್ರಿ ಟೈಮಲ್ಲಿ ನಮ್ಮ ಕೆಕೆ ಬಾಲಕೃಷ್ಣ ಹೌದೌದು ಹೌದು, ಅವರ ಮನೆಯಲ್ಲಿ ಕೂಡ ಗೊಂಬೆ ಇಡ್ತಾರೆ, ಅಲ್ಲಿ ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದೆ. ಹೌದು 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 ಹೌದು. ಅವರಾಗೆ ಖುದ್ದು ಕರೆದ್ಬಿಟ್ಟು ತಂದಿಡಿ ಅಂತ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಈಗ ಕೊನೆಯದಾಗಿ ಸರ್, ಈಗ ನಮ್ಮ ಅಂದ್ರೆ ಇಡೀ ನಮ್ಮ ಕರ್ನಾಟಕ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಈ ಕಲೆ? ಅಲ್ಲ, ಈ ಕಲೆನ ಮುಂದುವರಿಸ್ಬೇಕು.
ಇದು ಇಲ್ಲಿಗೆ ಕುಂಠಿತ ಆಗ್ಬಾರ್ದು, ಬೆಳಿಬೇಕು, 4 ಜನ ಕಲಿಬೇಕು. ನನಗೆ ಕಲಿಸ್ಲಿಕ್ಕೂ ಆಸಕ್ತಿ ಇದೆ, ಮಾಡ್ಲಿಕ್ಕೂ ಆಸಕ್ತಿ ಇದೆ. ಯಾರು ಮುಂದೆ ಬಂದ್ರು ಕೂಡ ನಾನು ಕಲಿಸಿಕೊಡ್ತೇನೆ. ಪೂರ್ಣಚಂದ್ರ ಹಂದಿಗೋಡು ಅಂತ ಹೇಳಿದಾಗೆ, ಇದು ಚಿಪ್ಗಳು ಈಗ ಈ ತರ ಇರ್ತವೆ. ಇದನ್ನ ಈ ಮಿಷಿನ್ ಅಲ್ಲಿ ಪಾಲಿಶ್ ಮಾಡ್ಕೊಡೋದು, ನೈಸ್ ಮಾಡ್ಕೊಳ್ಳೋದು. ಈ ತರ ಮೇಲ್ಗಡೆದು ಇದನ್ನೆಲ್ಲ ನೈಸ್ ಮಾಡ್ಕೊಳ್ಳೋದು. ಆಮೇಲೆ ಅದನ್ನು ಕಟ್ ಮಾಡ್ಕೊಳ್ಳೋದು. ನಮ್ಗೆ ಯಾವ ಎಲೆ ಶೇಪ್ ಬೇಕಾ, ಏನು ಯಾವ ಆಕಾರಕ್ಕೆ ಬೇಕಾ, ಈ ಕಟಿಂಗ್ ವೀಲ್ ಅಲ್ಲಿ ಕಟ್ ಮಾಡೋದು. ಆಮೇಲೆ ಈ ತರ ಶೇಪ್ ತಗೊಂಡು ಅದನ್ನ ಆ ಎಲೆ ಶೇಪ್ ಕೊಟ್ಬಿಟ್ಟು ಈ ಅದ್ರದ್ದು ವೇಸ್ಟ್ ಪುಡಿಯನ್ನ ಹಾಕ್ಬಿಟ್ಟು ಗಮ್ ಹಾಕೋದು. ಬೇಗ ಗಟ್ಟಿ ಆಗುತ್ತೆ ಇದು. ಇಲ್ಲಾಂದ್ರೆ ಈ ಗಮ್ ಹಾಕಿ ನಾವು ಪುಡಿ ಹಾಕ್ತಿದ್ರೆ ಬೇಗ ಗಟ್ಟಿ ಆಗಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕಾಗತ್ತೆ. ಇದು ಫಾಸ್ಟ್ ಗಮ್ ಇದು. ಅದ್ರ ಮೇಲೆ ಇದಕ್ಕೆಲ್ಲ ಪಾಲಿಶ್ ಆಮೇಲೆ ಟಚ್ ವುಡ್ ಕಟ್ ಮಾಡ್ಬಿಟ್ಟು ಹಾರ್ಡ್ವೇರ್ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನ ಈ ತರ ಅಪ್ಲೈ ಮಾಡಿದಾಗ ತೆಂಗಿನ ಚಿಪ್ಪಲ್ಲಿ ಕಲೆಯನ್ನು ಕೊಟ್ಟಿದ್ದಾರೆ ಪೂರ್ಣಚಂದ್ರ. ಇದಕ್ಕೆ ನಿಮ್ಮ ಸಹಕಾರ ಎಷ್ಟು? ನಮಸ್ಕಾರ, ನಾನು ಪೂರ್ಣಚಂದ್ರ ಅವ್ರ ಮಿಸೆಸ್. ನಮ್ಮನೆ ಮಾಡ್ತಾ ಇದ್ದಾರೆ ಒಂದಷ್ಟು ಕಸದಿಂದ ರಸ ಅಂತ ಮಾಡ್ತಾ ಇದ್ದಾರೆ. ಅದು ಎಲ್ಲರೂ ಕಲಿಬಹುದು, ಹೆಣ್ಮಕ್ಳು ಕೂಡ ಮಾಡ್ಬೋದು, ಮಕ್ಳು ಮಾಡ್ಬೋದು. ಸ್ವಲ್ಪ ಮಿಷನ್ ಹೆವಿ ಇರ್ತವೆ, ಅಡ್ಡಿ ಇಲ್ಲ, ಮಾಡ್ಬೋದು. ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಅವ್ರಿಗೆ ಕಲಶೇಶ್ವರ ಒಳ್ಳೆ ಇದ್ ಕೊಟ್ಟು, ಆರೋಗ್ಯ ಕೊಟ್ಟು ಚೆನ್ನಾಗಿ ಮುಂದೆನು ಮಾಡ್ಕೊಂಡು ಹೋಗುವಾಗೆ ಅನುಗ್ರಹಿಸ್ಲಿ. ನಾನು ಸ್ವಲ್ಪ ಮಾಡ್ತೀನಿ, 4 ಮಾಡಿದೀನಿ. ಗುರುಗಳಿಗೆ ಒಂದು ತೆಂಗಿನ ಮರ ಎಲ್ಲ ಮಾಡ್ಕೊಟ್ಟಿದ್ದೀನಿ. ತೊಂದ್ರೆ ಇಲ್ಲ, ಮಾಡ್ಬೋದು. ಇನ್ನು ಒಂದಷ್ಟು ಜನ ಕಲಿಬೇಕು ಅನ್ನೋದು ನಮ್ಮ ಆಶಯ. ಈಗ ನಿಮ್ಮ ಫ್ರೆಂಡ್ ಸರ್ಕಲ್ ಅವರೆಲ್ಲ ಇದ್ದಾಗ ಅವ್ರು ಹೇಳ್ತಾರೆ, ಈಗ ಈ ತರ ತುಂಬಾ ಕಲೆಗಳನ್ನು ಮಾಡ್ತಾ ಇದ್ದೀರಿ, ನಾವು ಬರ್ತೀವಿ, ನಮಗೂ ಕಳ್ಸಿಕೊಡ್ತೀರ ಅಂತ. ಅದೇ ಮಾಡ್ಬೇಕು ಅನ್ನೋ ಪ್ಲಾನ್ ಇದೆ. 1-2 ಕಾರ್ಯಾಗಾರಗಳನ್ನ ಮಾಡ್ಬೇಕು ಅಂತ ಉಂಟು, ತರಬೇತಿ ಕೊಡ್ಬೇಕು. ಅದೇ ಮುಂದಿನ ದಿನಗಳಲ್ಲಿ ಮಾಡ್ಬೇಕು. ಈಗಿನ ಪೀಳಿಗೆಗಳಿಗೆ ಏನ್ ಹೇಳಕ್ಕೆ? ಬರೀ ಮೊಬೈಲ್ ಇದೆ ಬಿಟ್ಟು ಇಂಥವುಗಳನ್ನ ಮಾಡ್ಬೇಕು. ಕರಕುಶಲ ಕಲೆಗಳನ್ನ ಬೆಳೆಸ್ಕೊಂಡ್ರೆ, ಅಥವಾ ಹಾಡುಗಾರಿಕೆ ಇರ್ಬೋದು, ಇನ್ನೇನಾದ್ರೂ ಪ್ರತಿಭೆಗಳನ್ನ ಇದಾವೆ, ಅದನ್ನ ಹೊರಗೆ ತರಬೇಕು, ತಂದ್ಕೊಂಡು ಮುಂದರ್ಸ್ಕೊಂಡು ಹೋಗ್ಬೇಕು. ಬರೀ ಮೊಬೈಲ್ ಅಲ್ಲಿ ಮಾಡ್ಕೊಂಡು ಹೋದ್ರೆ ಒಳ್ಳೇದಲ್ಲ ಅಂತ. ನಾಗಮಣಿ. ಗಿರಳೆ, ಹಾವು, ಮತ್ತೆ ನಾವು ಅನ್ನಕ್ಕೆ ಬಳಸುವಂತ ಒಂದು ಚಮಚಗಳು ಕೂಡ ಬಿಡಿಸಿದ್ದಾರೆ. ಅದೇ ರೀತಿ ಕಾಫಿ ಬಡ್ಡೆಯಲ್ಲಿ ಕೂಡ ಮೇಲೆ ಕೂತಿರುವ ಓತಿ, ಅವರಿಗೆ ಈ ಕಲೆಯಲ್ಲಿ ತುಂಬಾ ತರದ ಒಂದು ಪ್ರಶಸ್ತಿಗಳನ್ನು ಕೂಡ ನೀಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ದಿನಾಚರಣೆಯಂದು ಅವರಿಗೆ ರಾಜ್ಯ ಪುರಸ್ಕಾರ ಅಂತ ಕೊಟ್ಟಿದ್ದಾರೆ. ಜನಪದ ಪರಿಷತ್ ಕಳಸ ಕಡೆಯಿಂದ ಅವರು ನೆನಪಿನ ಕಾಣಿಕೆ ಕೊಟ್ಟಿದ್ದಾರೆ ಕೂಡ. ಅದೇ ರೀತಿ ನಮ್ಮ ಸಿಂಗೇರಿ ಗುರುಗಳಿಂದ ಅವರು ಗುರುಗಳಿಗೆ ನೀಡಿರುವ ಒಂದು ತೆಂಗಿನ ಮರ ಕಳಸದ್ದು ಇದು. ಅದೇ ರೀತಿ ಒಂದು ನೆನಪಿಗಾಗಿ ಕೊಟ್ಟಿದ್ದಾರೆ. ಸಿಂಗೇರಿ ಗುರುಗಳಿಗೆ ಇವರು ಅಲ್ಲಿ ಹೋದಾಗ ಒಂದು ವೀಣೆಯನ್ನು ಕೂಡ ನೀಡಿದ್ದಾರೆ. ಹಾಗೇನೆ ಒಂದು ಮಂಟಪ, ತೆಂಗಿನ ಮರ, ಆ ಥರದ್ದೆಲ್ಲ ಕೊಟ್ಟಿದ್ದಾರೆ. ನೋಡಿ, ಇಂಥ ಕಲೆಯನ್ನು ಗುರುತಿಸಿ ಎಲ್ಲ ಮಕ್ಕಳಿಗೂ ಕೂಡ ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳಿ ಇವರ ಒಂದು ಆಸೆ. ಆದರೆ ಯಾರಿಗಾದ್ರೂ ಇದು ದುಡ್ಡಿಗೇನು ಮಾರೋದಲ್ಲ,
ಬಟ್ ಅವರಿಗೆ ನೆನಪಿನ ಗಿಫ್ಟ್ ಆಗಲಿ ಮತ್ತೆ ಅವರಿಗೆ ನೆನಪಿನ ಕಾಣಿಕೆಯಾಗಿ ಅವರು ನೀಡುತ್ತಾರೆ. ಮತ್ತೆ ಬಂದವರಿಗೆ ಕಲಿಬೇಕು ಅಂತ ಬಂದವರಿಗೆ ಅವರಿಗೆ ಮಾರ್ಗದರ್ಶನ ಕೊಡ್ತೀನಿ, ಅವರಿಗೆ ಕಲೆಯನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಎಲ್ಲರೂ ಅಷ್ಟೇ ಎಲ್ಲ ಮಕ್ಕಳಿಗೂ ಒಂದು ತೋರಿಸ್ಕೊಟ್ರೆ ಅವರು ಮುಂದಿನ ಪೀಳಿಗೆಗಳಿಗೆ ಈ ಕಲೆಯನ್ನು ಕೂಡ ಅವ್ರು ನೋಡಿ ಕಲಿಬೋದು ಅಂತ ಅವರೊಂದು ಆಸೆ. ಬನ್ನಿ, ಅವರು ಇನ್ನೂ ಹೆಚ್ಚಿನ ಒಂದು ಈ ಒಂದು ಕಲೆಯನ್ನು ನೀಡುವ ಒಂದು ಈಗ ನೀವು ಆ ಟೇಬಲ್ ಕೂಡ ಅದು ಮಾಡಿದಂತ ಹೌದು ಹೌದು. ಅದೆಷ್ಟು ದಿನ ತಗೊಂಡಿದೆ? ಇದು ಕಂಟಿನ್ಯೂ ಮಾಡ್ಲಿಕ್ಕೆ ಒಂದು 2 ದಿನ ಆದ್ರೂ ಬೇಕಾಗತ್ತೆ. ಅದು ಯಾವ ಮರದಿಂದ ಮಾಡಿದ್ದೆ? ಇದು ವೇಸ್ಟ್ ಮರಗಳು, ಅಂದ್ರೆ ಪೀಸ್ಗಳಿದು. ಇದು ಕ್ಯಾರಿ ಕೂಡ ಮಾಡ್ಬೋದು, ಪಿಕ್ನಿಕ್ ಎಲ್ಲ ಹೋಗುವಾಗ ಈ ತರ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಮಾಡಿರೋದು. ಕ್ಯಾರೇಬಲ್ ಇದು, ಎಲ್ಲಿ ಬೇಕಾದ್ರೆ ಎಲ್ಲಿ ತಗೊಂಡು ಹೋಗ್ಬೋದು. ಅದು ಎಷ್ಟು ದಿನ ತಗೊಂಡ್ರಿ? ಇದು 2 ದಿನ ಬೇಕಾಗತ್ತೆ. ಹೌದು, 2 ದಿನ ಬೇಕು. ಅದು ಈ ತರ ನೀವು ಮನೆಯಲ್ಲಿ ಮಾತ್ರ ಮಾಡಿದ್ರೆ ಅಲ್ಲ, ಇದೊಂದು ಈ ತರದೊಂದು 3 ಸೆಟ್ ಮಾಡಿ ಕೊಟ್ಟಿದ್ದೀನಿ, ಗಿಫ್ಟ್ ಕೊಟ್ಟಿದ್ದೀನಿ. ಇದು ನವಿಲಿಂದ ಇದೆಲ್ಲ ಕರಟೆ ಕಲೆ, ಕರಟದಿಂದ ಮಾಡಿದ್ದು, ಅಂದ್ರೆ ಕಸದಿಂದ ರಸ ಅಂತ. ಇದು ಹೇಗೆ ನಿಮಗೆ ಬಂತು ಮನಸ್ಸಿಗೆ? ಅಂದ್ರೆ ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಸೌಟ್ ಎಲ್ಲ ಮಾಡ್ಲಿಕ್ಕೆ ಹೋದೆ. ಮೊದ್ಲೆಲ್ಲ ನಾವು ಮಾಡ್ತಾ ಇದ್ವಿ. ಹೌದು 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 ಹೌದು. ಮತ್ತೊಂದೊಂದು ಆಕೃತಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ಈ ತರದ್ದು ಈ ಪೆನ್ ಸ್ಟ್ಯಾಂಡ್ಗಳು, ಸಣ್ಣ ಸಣ್ಣ ಆಕೃತಿಗಳು, ಈ ತರ ಪೆನ್ ಸ್ಟ್ಯಾಂಡ್ಗಳು. ಅದು ಫುಲ್ ತೆಂಗಿನ ಚಿಪ್. ಇದೆಲ್ಲ ಚಿಪ್ ಇದೆ, ಎಲ್ಲ ಚಿಪ್ ಇದೆ. ಇದರಲ್ಲಿ ಈ ತರನು ಒಂದು ಕಲೆ ಕೊಡ್ಬೋದು. ಹೌದು 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 ಹೌದು. ಈ ತರ ನೀವು ಬೇರೆ ಎಲ್ಲಾ ಕಡೆಗೂ ಈಗ ಅಂದ್ರೆ ಪ್ರೋಗ್ರಾಮ್ಗಳಿಗೆಲ್ಲ ನೀವು ಪ್ರದರ್ಶನ ಕೊಟ್ಟಿದ್ದೀನಿ. ಹೌದು 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 ಹೌದು. ಮಕ್ಕಳಿಗೆ ಕೂಡ ಟ್ರೈನಿಂಗ್ ಕೊಟ್ಟಿದ್ದೀನಿ ತೆಳ್ಳರ್ ಶಾಲೆಯಲ್ಲಿ. ಈಗ ಅಲ್ಲಿ ಬಿಟ್ರೆ ನೀವು ಹೊರಗಡೆ ಎಲ್ಲರೂ ಹೋಗಿದ್ರ ಟ್ರೈನಿಂಗ್ ಎಲ್ಲ? ಹೊರಗಡೆ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗಿಲ್ಲ, ಫಸ್ಟ್ ಟೈಮ್. ಕರಿತಾ ಇದ್ದಾರೆ ಕಾರ್ಕಳದಲ್ಲಿ 2-3 ಕರಿತಿದ್ದಾರೆ ಬನ್ನಿ ಅಂತೇಳಿ. ಬಟ್ ಇದು ಸರ್, ಈಗ ಈ ಗುಮ್ಮದೊಂದು ಮಾಡಿದ್ರಲ್ಲ? ಹೌದು. ಇದು ಎಷ್ಟು ಚಿಪ್ಪು? ಅದಕ್ಕೆ ಒಂದು ಚಿಪ್ಪು ಇದೆಲ್ಲ ಪೀಸ್ಗಳು ಜೋಡಿಸಿರೋದು, ಪುಕ್ಕಗಳೆಲ್ಲ ಪೀಸ್ಗಳು. ಒಳಗಡೆ ಒಂದು ಇಡೀ ಕಾಯಿ, ಅದ್ರ ಮೇಲ್ಗಡೆ ಅಣಿಸಿರೋದು ಎಲ್ಲ. ಅದ್ರಲ್ಲಿ ಇರೋದೆಲ್ಲ ತೆಂಗಿಂದೆ. ಅದು ಎಷ್ಟು ದಿನ ತಗೊಂಡಿದೆ? ಇದೊಂದು ವಾರ. ಹೌದು, 1 ವಾರ. ಅಂದ್ರೆ ನಾನು ಹಾಬಿ ಆಗಿ ಮಾಡ್ತಿರೋದು, ಸಂಜೆ ಫ್ರೀ ಟೈಮಲ್ಲಿ ಮಾಡೋದು, ಕೆಲಸ ಎಲ್ಲ ಆದ್ಮೇಲೆ. ಯಾವುದು ಇದು? ಆಮೇಲೆ ಇದು ಒಂದು ಯೂಟ್ಯೂಬ್ ಅಲ್ಲಿ ನೋಡಿದ್ ನಾನು, ಈ ತರ ತಲೆ ಅಲ್ಲಾಡಿಸ್ ಬಗ್ಗೆ. ನೋಡ್ಕೊಂಡು. ಹೌದು 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 ಹೌದು. ಫುಲ್ ಚಿಪ್ಪೆ ಇದು, ಅಡಿಗಡೆ ಕೂಡ ಚಿಪ್ಪು. ನೀವು ಫ್ರೀ ಟೈಮ್ ಅಲ್ಲಿ? ಹೌದು ಹೌದು, ಹಾಬಿ ಇದು. ಅದು ಜೇಡರ ಬೆಲೆ? ಇದು ಜೇಡರ ಬೆಲೆ. ಇದು ಮಾತ್ರ ಚಿಪ್ಪಿದು, ಉಳಿದಿದ್ದೆಲ್ಲ ಮರದ್ದು. ಇದು ತಂತಿ. ಆಕ್ಟೋಪಸ್, ಜಲಚರ ಜೀವಿ. ಇದರಲ್ಲೂ ತೆಂಗಿನ ಚಿಪ್ಪೆ ಇದು. ಇದು ಎಷ್ಟು ದಿನ ಟೈಮ್ ತಗೊಂಡಿದೆ? ಇದೊಂದು 3-4 ದಿನ. ಅಂದ್ರೆ ಈ ಪ್ರತಿಯೊಂದು ಇದು ಒಂದೇ ಕಾಯಿ ಅಲ್ಲ, ಇದು ಇದರಲ್ಲಿ 3 ಕಾಯಿ ಇದೆ. 3 ಕಾಯಿದು ಪೀಸ್ಗಳನ್ನು ಜೋಡಿಸಿರೋದು. ಹೌದು. ಇದು ಕಾಫಿ ಬಡ್ಡೆ ಇದು. ಇದೆಲ್ಲ ಚಿಪ್ಪೆ. ಹೌದು. ಪಾಲಿಶ್ ಕೊಡ್ಲಿಕ್ಕೆ ತುಂಬಾ ಅಲ್ಲ, ಪಾಲಿಶ್ ಟಚ್ ಅಪ್ಲೈ ಮಾಡೋದಷ್ಟೇ. ಫಿನಿಶಿಂಗ್ ಮಾತ್ರ ಇದರಲ್ಲೇ ಮಾಡ್ಬೇಕಾಗತ್ತೆ, ಮಿಷಿನ್ ಅಲ್ಲಿ ಮಾಡ್ಬೇಕಾಗತ್ತೆ. ದೀಪ. ಈ ತರ ಒಂದು 2-3 ಸಂಘಗಳಿಗೆ ಕೊಟ್ಟಿದ್ದೀನಿ ನಾನು.
ಈಗ ಇದೆಲ್ಲ ನೀವು ಕೆಲವೊಂದು ಈ ಕಲೆಗಳನ್ನೆಲ್ಲ ಜನರಿಗೆ ತೋರಿಸಿದಾಗ ಹೌದು. ಅವ್ರು ಏನ್ ಹೇಳ್ತಾರೆ, ಅವರಿಂದ ಉತ್ತರ ಅಲ್ಲ, ತುಂಬಾ ಖುಷಿ ಪಡ್ತಾ ಇದ್ದಾರೆ. ಈ ಇದ್ರಲ್ಲಿ ಹೌದು, ಮಾಡ್ಬೋದು ಅಂತ. ಹೌದು ಹೌದು. ಫಸ್ಟಿಗೆ ಜಾನಪದ ಪರಿಷತ್ನವರು ನನಗೆ ಇದು ಮಾಡಿದ್ರು, ಗೌರವ ಕೊಟ್ರು. ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು, ಕನ್ನಡ ರಾಜ್ಯೋತ್ಸವ ತಾಲೂಕು ಮಟ್ಟದ್ದು. ಪ್ರಶಸ್ತಿ ಕೊಟ್ರು. ಗೌರವ ಕಾರ್ಕಳ ತೆಳ್ಳರು. ಹಾ, ಅಲ್ಲಿ ಒಂದಿನ ಕಾರ್ಯಕ್ರಮ ಇತ್ತು, ಮಕ್ಕಳಿಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದೆ. ಇದು ಎಷ್ಟು ದಿನ ತಗೊಂಡಿದೆ ಸರಿ? ಇದು ಎಲ್ಲ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಜೋಡಿಸಿರೋದು. ಸಾಧಾರಣ ಇದೊಂದು ವಾರ ತಗೊಂಡಿದ್ದೀನಿ. ಈ ತರದ್ದು 3 ಹಾವು ಮಾಡಿದ್ದೀನಿ. ಒಂದು ತಂಗಿ ಕೊಟ್ಟಿದ್ದೀನಿ, ಇನ್ನೊಂದು ಗುರುಗಳಿಗೆ ಕೊಟ್ಟಿದ್ದೀನಿ. ಇದು ಕಪ್ಪೆ ಶಂಕರ ಮಂಟಪ ಇದೆಯಲ್ಲ ಕೆಳಗಡೆ ಹೊಳೆ ಬದಿಯಲ್ಲಿ ಇದೆಯಲ್ವಾ, ಕಪ್ಪೆ ಶಂಕರದ್ದು ಅದು ಮಂಟಪ. ಅದು ಇದು ನಮ್ಮ ಮನೆಯವ್ರು ಮಾಡಿ ತೆಂಗಿನ ಮರ, ಇದು ಗುರುಗಳಿಗೆ ಕೊಟ್ಟಿದ್ದು. ಇದು ಮೊಸಳೆ ಆಕೃತಿ ಬರ್ಲಿಕ್ಕೆ ಮನೆಯವ್ರ ಕಾರಣ. ಇದು ತೆಂಗಿನ ಚಿಪ್ಪೆ ಚಿಪ್ಪೆ ಇದು ಅದ್ರದ್ದು ಪುಡಿಯನ್ನ ಅಂಟಿಸಿರೋದು, ಗಮ್ ಹಾಕಿ ಅಂಟಿಸಿರೋದು. ಇನ್ನು ಕೆಲವು ಚಿತ್ರಗಳನ್ನೆಲ್ಲ ಇದೇ ತರ ಮಾಡ್ತೀರಾ? ಹೌದು. ಕೆಲವೊಂದು ಚಿತ್ರಗಳನ್ನೆಲ್ಲ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತೀರಾ ಸರ್? ಹಾ, ಯೂಟ್ಯೂಬ್ ಅಲ್ಲಿ ನೋಡ್ತೇನೆ. ಸಾಧಾರಣ ಬರುತ್ತೆ. ಇದು ಚೇಳು. ಉಪ್ಪು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬಳಸ್ಬೋದು. ಹೌದು. ಬಟ್ ಮೊದ್ಲೆಲ್ಲ ನಾವು ಇದರಲ್ಲಿ ಹೌದು 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 ಹೌದು, ಅದರಲ್ಲಿ ಹೌದು, ತೆಂಗಿನ ಚಿಪ್ಪು ಮತ್ತೆ ಮಡಿಕೆ. ಹೌದು 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 ಹೌದು. ಇದು ಸುಮ್ಮನೆ ಮಕ್ಕಳಿಗೆ ಹೆದರ್ಸ್ಲಿಕ್ಕೆ ಏನ್ ಮಾಡಿದ್ ನಾನು, ಈ ತರ ಓಪನ್ ಆದ್ರೆ ಚೇಳು ಹೊರಗೆ. ಹೌದು ಹೌದು. ನಮ್ಮ ಕರ್ನಾಟಕ ಜಾನಪದ ಪರಿಷತ್ನ ಒಬ್ಬರು ಸದಸ್ಯರು ಹಾಗೆ ಮುಂಚೂಣಿ ರೈತರು ಆದಂತಹ ಪೂರ್ಣಚಂದ್ರ ಹೆಬ್ಬಾರ್ರವರು ಈಗಾಗಲೇ ಕರಟ ಚಿಪ್ಪಿನಿಂದ ಕಲೆಯನ್ನು ಮಾಡಿ ರಾಜ್ಯಾದ್ಯಂತ ಹೆಸರು ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ಜಾನಪದ ಪರಿಷತ್ತಿನ ಸದಸ್ಯರು ಕೂಡ ಹಾಗೆ ಈಗಾಗಲೇ ಕರ್ನಾಟಕ ಜಾನಪದ ಸಿರಿ ಪ್ರಶಸ್ತಿಯನ್ನು ಕೂಡ ತಗೊಂಡು ಹೆಮ್ಮೆಯ ಗರಿಗೆ ಅವರೊಂದು ಕಲೆಯನ್ನು ತೋರ್ಪಡಿಸಿದ್ದಾರೆ. ಈಗ ಅದೇ ರೀತಿ ಕಳಸ ತಾಲೂಕಿನ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಈ ಬಾರಿ ಭಾಜನರಾಗಿರ್ತಾರೆ. ಇವರ ಕಲೆನ ಇಡೀ ಕಳಸದಾದ್ಯಂತ ಅಲ್ಲದೆ ರಾಜ್ಯ ಜಿಲ್ಲಾ ಮಟ್ಟಕ್ಕೆ ಅವರೊಂದು ಪಸರಿಸಿ ಹೆಸರು ಮಾಡಿದಂತವರು ನಮ್ಮ ಒಂದು ಕರ್ನಾಟಕ ಜಾನಪದ ಪರಿಷತ್ತಿಗೆ ಹಾಗೆ ಜಾನಪದ ಲೋಕ ಕೂಡ ಅವರೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಅವರ ಕಲೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ. ಜೊತೆಗೆ ಅವರ ಒಂದು ಕಲೆನ ಇನ್ನಷ್ಟು ಯುವ ಸಮುದಾಯಕ್ಕೆ ಪಸರಿಸುವಂತ ಕೆಲಸ ಅವರಿಂದ ಆಗ್ಲಿ. ಜೊತೆಗೆ ಅವರ ಕಲೆಯನ್ನ ನಮ್ಮ ಯುವ ಸಮುದಾಯ ಕೂಡ ಕಲ್ತ್ಕೊಳ್ಳುವಂತ ಅವಶ್ಯಕತೆ ಇದೆ. ಜಾನಪದಕ್ಕೆ ಹಾಗೂ ಕರಕುಶಲ ಒಂದು ಕಲೆಗೆ ನಾವು ಹೆಚ್ಚು ಪ್ರೋತ್ಸಾಹ ಕೊಟ್ಟಷ್ಟು ನಮಗೆ ಅನುಕೂಲ ಆಗ್ತದೆ. ಆ ದಿಶೆಯಲ್ಲಿ ನಾವು ಕಾರ್ಯಪ್ರವೃತ್ತರಾಗೋಣ. ಜೊತೆಗೆ ಅವರ ಒಂದು ಕಲೆಗೆ ನಾವು ಇನ್ನೂ ಕೂಡ ಹೆಚ್ಚಿನದಾಗಿ ಕಳಸ ತಾಲೂಕು ಪ್ರೋತ್ಸಾಹಿಸ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಇನ್ನು ಕಲೆಗೆ ಮೆಚ್ಚುವಂತ ಕಾರ್ಯಗಳು ಇನ್ನಷ್ಟು ಅವ್ರ ಕಡೆಯಿಂದ ಬರಲಿ. ಜೊತೆಗೆ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರಗಳನ್ನ ಹೆಚ್ಚಿನದಾಗಿ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಕರಕುಶಲ ವಸ್ತು ಪ್ರದರ್ಶನ ಹಾಗೆ ಕಾರ್ಯಾಗಾರಗಳನ್ನ ಕೂಡ ನಡೆಸ್ಕೊಡ್ಲಿ ಅಂತ ಹೇಳ್ತಾ ಅವರ ಮುಂದಿನ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಆಶಿಸ್ತೀನಿ. ನಾನು ರಜಿತ್ ಕೇಳಗೂರು, ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷ. ಥ್ಯಾಂಕ್ ಯು. ಸಾವಿರಕ್ಕೆ ಒಬ್ಬ ಕಲಾ
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.